ನಮಸ್ಕಾರ. ಪೂಜ್ಯ ಸ್ವಾಮೀಜಿಗಳ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸುಮಲತಾ ಅಂಬರೀಷ್ ಅವರೇ, ಅಭಿಷೇಕ್ ಅಂಬರೀಷ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ನೆರೆದಿರ್ತಕ್ಕಂತಹ ಎಲ್ಲ ಅಂಬರೀಷ್ ಅಭಿಮಾನಿ ಬಳಗದ ಸದಸ್ಯರೇ, ಬಹಳ ಒಂದು ಸಂತೋಷದ ವಿಷಯ. 1990ರಲ್ಲಿ ಸುಮಾರು 34 ವರ್ಷಗಳ ಕೆಳಗಡೆ ಅಂಬರೀಷ್ ಅವರಿಂದ ಯಾವ ಒಂದು ಧ್ವಜಾರೋಹಣ ಆಗಿತ್ತು, ಅದೇ ಧ್ವಜದ ಕೆಳಗೆ ಇವತ್ತು ಅಂಬರೀಷ್ ಅವರ ಒಂದು ಪುತ್ಥಳಿಯ ನಿರ್ಮಾಣ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿದರೆ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕಾದಂಥದ್ದು. ಇದು ಸಾಂಕೇತಿಕವಾಗಿ ಒಂದು ಪುತ್ಥಳಿ ನಿರ್ಮಾಣ ಆಗಿದೆ. ಆದರೆ ಅಂಬರೀಷ್ ಅವರು ಜನಮಾನಸದಲ್ಲಿ ಶಾಶ್ವತವಾಗಿ ಯಾವತ್ತೂ ಕೂಡ ನೆಲೆಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೊಂದಿರತಕ್ಕಂಥ ಅಂಬರೀಷ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದಲೇ ಇದ್ದರೂ ಕೂಡ ಮಾನಸಿಕವಾಗಿ ಕರ್ನಾಟಕದ ರಾಜ್ಯ ಜನ ಸಿಂಹಾಸನದಲ್ಲಿ ಯಾವತ್ತೂ ಕೂಡ ನೆಲೆಸಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ, ಚಲನಚಿತ್ರ ಕಲಾವಿದರಾಗಿ, ರಂಗಭೂಮಿಯ ಕಲಾವಿದರಾಗಿ ತಮ್ಮ ಕಲಾಭಿಮಾನದ ಮುಖಾಂತರವಾಗಿ ಜನಮಾನಸವನ್ನು ಗೆದ್ದು ಯಾವತ್ತೂ ಕೂಡ ಕನ್ನಡಿಗರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗಲಾರದು. ಪೂಜ್ಯ ಸ್ವಾಮೀಜಿಯವರು ಇವತ್ತು ಆಗಲೇ ಹೇಳ್ತಾ ಇದ್ರು, ಅವರು ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮ ಇತ್ತು, ಬೇರೆ ಬೇರೆ ಭಾಗದಲ್ಲಿ ಕಾರ್ಯಕ್ರಮ, ಮಂಡ್ಯದಲ್ಲಿ ಕಾರ್ಯಕ್ರಮ, ಅದನ್ನೆಲ್ಲವನ್ನು ಮುಗಿಸಿ ಚನ್ನರಾಯಪಟ್ಟಣದಲ್ಲಿ ಮುಗಿಸಿ ಇವತ್ತು ಅವರ ಶಿಷ್ಯನ ಬಗ್ಗೆ ಇರತಕ್ಕಂಥ ಅಭಿಮಾನದಿಂದ ಅಲ್ಲಿಂದ ಇವತ್ತು ಬಂದು ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ಹೋಗೋದಿದೆ. ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳಿ ಬಂದಿದ್ದಾರೆ. ಇವತ್ತು ಕೋಟ್ಯಾಂತರ ಜನರ ಜೀವನಕ್ಕೆ ಒಂದು ಮಾರ್ಗದರ್ಶಿಯಾಗಿ ಆದಿಚುಂಚನಗಿರಿ ಮಠ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ನಾನು ಮೊಟ್ಟ ಮೊದಲ ಬಾರಿಗೆ ಅಂಬರೀಷ್ ಅವರನ್ನು ಭೇಟಿ ಮಾಡಿದ್ದು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದಿಂದ, ಹಿರಿಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಅಶೋಕನಗರದಲ್ಲಿ ರಾಮ ಮಂದಿರವನ್ನು ನಾವು ಕಟ್ತಾ ಇದ್ದು. ಇಲ್ಲಿ ಅಂಬರೀಷ್ ಅವರನ್ನು ಭೇಟಿ ಮಾಡಿ ಅದಕ್ಕೆ ಅತಿಥಿಗಳಾಗಿ ಕರಿಬೇಕು ಅಂತ ಹೇಳಿದಾಗ ಅವರ JP ನಗರದ ಮನೆಗೆ ಹೋಗಿ ಅವತ್ತು ನಾವು ಅವರನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಅವತ್ತು ಬಹಳ ಸಂತೋಷದಿಂದ ಅವತ್ತು ಒಪ್ಪಿಗೆ ಬಂದು ಮುಂದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತೊಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ಬೇಕು ಅಂದರೆ, ಅಂಬರೀಷ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು, ಮುಂದೆ ರಾಜ್ಯದಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭ. ಅವತ್ತು ಅವರಿಗೆ ನಂದೊಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಸಮಜಾಯಿಷಿಯಾಗಿ ಉತ್ತರವನ್ನು ಕೊಟ್ಟು ಹೊತ್ತು ಅಸೆಂಬ್ಲಿ ಒಳಗೆ ಹೇಳಿದರು, ನನ್ನನ್ನು ಮೊಟ್ಟ ಮೊದಲು ಅಂದರೆ ಅದೇ ತಾನೇ ಸಚಿವರಾಗಿದ್ದರು, ಅಲ್ಲಿ ಮೊದಲನೇ ಪ್ರಶ್ನೆ ಅಸೆಂಬ್ಲಿಲಿ ರವಿ ಎಬ್ಬು ನಿಲ್ಲಿಸಿದ್ದಾನೆ ನನಗೆ ಅಂಥೇಳಿ. ಅದಾದಮೇಲೆ ಅವರವತ್ತು ಗೋವಾಕ್ಕೆ ಹೋಗೋ ಕಾರ್ಯಕ್ರಮ, ಅವರ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು, ಸ್ನೇಹಿತರ ಮನೆಯ ಕಾರ್ಯಕ್ರಮ. ಆದರೆ ಇವತ್ತು ಇದ್ದು ಹೋಗಬೇಕು ಅಂತ ಹೇಳಿದ್ದೀನಿ ಅಂತ ನನಗೆ ಅವತ್ತು ಮಾತಾಡ್ಸೋಗಿದ್ರು. ಅದು ಇವತ್ತು ಕೂಡ ನನಗೆ ಜ್ಞಾಪಕದಲ್ಲಿದೆ. ಯಾವತ್ತೂ ಕೂಡ ಕಲಾಭಿಮಾನಿಗಳನ್ನು ಯಾವತ್ತೂ ನಿರಾಶೆಗೊಳಿಸಿದಂಥವರಲ್ಲ ಅಂಬರೀಷ್ ಅವರು. ಸುಮಲತಾ ಅವ್ರ ಬಗ್ಗೆ ಒಂದೇ ಒಂದು ಮಾತನಾಡುವಾಗ ಹೇಳೋದಾದರೆ, ನಾನು ಅವರು ಮೊದಲು ಸಂಸತ್ತನ್ನು ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವರ ಜ್ಞಾನಾರ್ಜನೆಯ ಮಟ್ಟ, ಅವರ ಒಂದು ಮಾತುಗಾರಿಕೆ ಈ ಮಟ್ಟದಲ್ಲಿದೆ ಅಂಥೇಳಿ. ಸಾಕಷ್ಟು ವಿಷಯಗಳನ್ನು ಅಧ್ಯಯನವನ್ನು ಮಾಡಿ ಸಾಕಷ್ಟು ಅವರು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಂತಹ ಒಂದು ಸ್ಥಿತಿ. ಅದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅವರು ನಡ್ಕೊಂಡಂತಹ ರೀತಿ, ಅವರು ಯಾವ ರೀತಿಯಲ್ಲಿ ಪಾಸಿಟಿವ್ ಆಗಿ ಒಂದು ಚುನಾವಣೆಯನ್ನು ನಡೆಸಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥವರು. ಅದು ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶವಾಗುತ್ತೆ ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗಲಾರದು. ಇಂತಹ ಕುಟುಂಬದಿಂದ ಇವತ್ತು ಅಭಿಷೇಕ್ ಅವರು ಇದ್ದಾರೆ. ನಾವು ಯಾವತ್ತೂ ಕೂಡ ಅಂಬರೀಷ್ ಅವರನ್ನು, ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ ಅಂಥೇಳಿ ಅನೇಕರು ಮಾತನಾಡೋರಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ.
ಪೂಜ್ಯ ಸ್ವಾಮೀಜಿಯವರು ಸತ್ಸಂಗವನ್ನು ನಡೆಸಿ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಮುಂದೆ ಕೂಡ ನಮ್ಮೆಲ್ಲರ ನಿರೀಕ್ಷೆ ಇದೆ ಆ ಸತ್ಸಂಗಗಳು ಇಲ್ಲಿ ನಡಿಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಗುರುಗಳ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿ ಎಲ್ಲರಿಗೂ ಕೂಡ ಬೇಕಾಗಿದೆ. ಯಾವತ್ತು ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಯಾವತ್ತು ನಾವು ನಡೀತೀವಿ ಆಗ ನಮಗೂ ಕೂಡ ಒಂದು ಒಳ್ಳೆಯ ಭಾವನೆಗಳು ಜೀವನದಲ್ಲಿ ಅಳವಡಿಕೆ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಎಲ್ಲ ಈ ಗುರುಗಳ ಅಭಿಮಾನಿಗಳು ಶಿಷ್ಯರಿಂದ ಇತ್ತೀಚೆಗೆ ಹೇಳ್ತಾ ಇದ್ರು ಗುರುಗಳನ್ನು ಕರೆಸಬೇಕು, ಮತ್ತೊಂದು ಹಿಂದೆ ಯಾವ ರೀತಿಯ ಸತ್ಸಂಗ ನಡೆದಿದೆ ಅದನ್ನು ನಡೆಸ್ಕೊಡ್ಬೇಕು ಅಂತ. ಅವರ ಪರವಾಗಿ ನಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಮೇಗೌಡರು, ನಮ್ಮ ಶಾಂತವೇರಿ ಗೋಪಾಲಗೌಡ ಸಂಘ ಅಧ್ಯಕ್ಷರು ಮತ್ತು ಹಾಗೂ ಇಲ್ಲಿ ಲಕ್ಕಿ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳ ಬಳಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ನಮಗೆ ದಿನ ಬೆಳಗ್ಗೆ ಅಂಬರೀಷ್ ಅವರ ದರ್ಶನ ಎದುರುಗಡೆ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಎಲ್ಲ ತಂಡಕ್ಕೆ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.